ಮೇಡಮ್, ಕೃಷ್ಣ ಬೈರೇಗೌಡರು ಅವರು ಬೆಳ್ಳಿ ಸ್ಪೂನಲ್ಲಿ ಬ್ರೇಕ್ಫಾಸ್ಟ್ ಮಾಡೋರು ಮೇಡಮ್. ಚಿನ್ನದ ಸ್ಪೂನಲ್ಲಿ ಬ್ರೇಕ್ಫಾಸ್ಟ್ ಮಾಡೋರಿಗೆ ಬಡವರ ಕಷ್ಟ ಗೊತ್ತಾಗ್ತದ? ಕೃಷ್ಣ ಬೈರೇಗೌಡ್ರೆ, ನೀವು ಬನ್ನಿ ಒಂದ್ಸರಿ, ಇವರೊಂದಿಗೆ ಕೂತಿ ಮಾತಾಡಿ. ಏನಂತ ಇವ್ರ ಸಮಸ್ಯೆ ಕೇಳಿ ಸರ್. AC ಆಫೀಸಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡೋದು ಬಹಳ ಈಸಿ ಇದೆ. ನೀವು ಅಧಿಕಾರದಲ್ಲಿ ಇದ್ದೀರಾ, ಇದು ಶಾಶ್ವತ ಅಲ್ಲ ಬೈರೇಗೌಡ್ರೆ, ಇದು ಶಾಶ್ವತ ಅಲ್ಲ. ಇವರ ಶಾಪ ತಟ್ಟಿದ್ರೆ ಉಂಟಲ್ಲ, ನಿಮ್ಮ ಇಡೀ ಕುಟುಂಬ ಸರ್ವನಾಶ ಆಗೋಗ್ತದೆ. ಇವ್ರು ಶಾಪ ಹಾಕ್ಲಿಕ್ಕೆ ಇವತ್ತು ಕೂಡ ಬಾಯಿ ಬರ್ತಾ ಇಲ್ಲ ಅವ್ರದ್ದು. ಯಾಕಂದ್ರೆ ಪಾಪ ಬಡವರು, ಅವ್ರೇನು ಮಲ್ಟಿ ಕ್ರೋರ್ ಬಿಸ್ನೆಸ್ ಮಾಡ್ತಾ ಇಲ್ಲ. ಬೆಳಿಗ್ಗೆ ಇದ್ರೆ ಒಂದು 100 ರೂಪಾಯಿ 200 ರೂಪಾಯಿ ದುಡ್ಕೊಂಡು ಕೆಲಸ ಮಾಡ್ತಾ ಇರೋದು ನೋಡಿ. ಗುಂಡಾಗಿರಿ ಮಾಡ್ತಾ ಇರೋದು ಇದು. ಏನು ಏನು ನೋಟಿಸ್ ಕೊಟ್ಟಿಲ್ಲ, ಏನಂತ ಕೊಟ್ಟಿಲ್ಲ. ಇದ್ದಕ್ಕಿದ್ದಂಗೆ ಬಂದ ಆಕ್ರಮಣ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ದೌರ್ಜನ್ಯ ಇದು, ಕಾನೂನು ಪ್ರಕಾರ ದೌರ್ಜನ್ಯ ಇದು. ಏನ್ ಸರ್ ಇದು? ಸುಪ್ರೀಂ ಕೋರ್ಟ್ ಧೋಕಾಬಾಜ್ ಮಾಡಿದೆ ನಮ್ಗೆ. ಎಲ್ಲ ಇಷ್ಟಿದೆ, ಎಷ್ಟು ಜನ ನಮ್ಗೆ ಮೇಲೆ ಏನ್ ತಗೊಂಡ್ಬೇಕು ಪ್ರಾಪರ್ಟಿ, ನಮ್ಗೆ ಮೇಲೆ ಏನ್ ನಾವು ರಿಜಿಸ್ಟರ್ ಮಾಡ್ಬೇಕು? ನಮ್ಮ ಮಾನ್ಯ DK ಶಿವಕುಮಾರ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡಿ. ನಮ್ಗೆ ನಾಳೆ ನಮ್ಗೆ ಸ್ಟಾಪ್ ಮಾಡಿ, ನಮ್ಗೆ ಕೆಲಸ ಇದೆ. ಪ್ಲೀಸ್ 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 ಸರ್, DK ಶಿವಕುಮಾರ್ ಅವರು ನಮ್ಮ ಮದುವೆ ಇದೆ, ಇದು ಹಾಕಿದೆ, ಕಾಸು ಹಾಕಿದೆ, ಲೋನ್ ತಗೊಂಡಿದೆ, 10 ಸಾವಿರ ಲೋನ್, 10 ಲಕ್ಷ ಲೋನ್ ತಗೊಂಡಿದ್ದೆ ನಾವು. ಡೈಲಿ EMI ಕಟ್ತಾ ಇದೆ, ಎಲ್ಲಿ ಕಟ್ಬೇಕು EMI? ನಂಗೆ DK ಅವರು ಕೊಡ್ತಾರೆ, ನಮ್ಮ ಮಾನ್ಯ ಕಮಿಷನರ್ ಕೊಡ್ತಾರೆ. ಈ ತರ ಮಾತು ಕೇಳಿಲ್ಲ.